ಪ್ರತಿಯೊಬ್ಬರು ಒಂದು ಕನ್ನಡ ಸಿನಿಮಾನ ಇವತ್ತೇನು ಒಂದು ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಯಾರು ಇವಾಗ ತಿರ್ಗಾ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದನ್ನು ಡೋರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಹಿಂದಿನ ಡೈರೆಕ್ಟ್ಗಳಿಗೆ ಹೇಳ್ತೀನಿ. ಮೊದಲನೇದಾಗಿ ಈ ಚಿತ್ರನ ಸ್ಟೋರಿ ಬೋರ್ಡ್ ಮಾಡಿಕೊಂಡು ಅರ್ಜುನ್ ಜನ್ಯ ತುಂಬ ಚೆನ್ನಾಗಿ ದೊಡ್ಡ ಕಲಾವಿದರು ಅಂದರೆ ಹೊಸಬರಾದ್ರೆ ಮಾತಾಡ್ತಾ ಇರ್ತಾರೆ, ಹಳಬರು ಕೇಳಲ್ಲ. ಅದಕ್ಕೆ ಏನು ಬೇಕಾದ್ರೆ ಮಾಡ್ಬೇಕು, ಶಿವಣ್ಣ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶೆಟ್ರ್ ಆಗ್ಬೋದು, ಕೂತ್ಕೊಂಡಿರ್ತಾರೆ ಪಾಪ, ಅವ್ರು ತೊಂದರೆನೇ ಕೊಡಲ್ಲ. ಹೊಸಬರು ಮುಗಿತಾ ಏನೈತೆ ಅಂತ ಕೇಳ್ತಾ ಇರ್ತಾರೆ. ಅಂಥ ಒಳ್ಳೆಯ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ರಮೇಶ್ ರೆಡ್ಡಿಯವರು ಅವರು ಆರ್ಡಿನರಿ ಅಲ್ಲ, ಅವರು ಎಕ್ಸ್ಟ್ರಾ ಆರ್ಡಿನರಿ. ಯಾಕೆಂದರೆ ಗ್ರಾಫಿಕ್ನ ಎಲ್ಲ ಕಡೆ ಹುಡುಕಿ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವರು ಲಂಡನಲ್ಲಿ ಫಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಬೇಕು, ಅದ್ಭುತ ಮಾಡಬೇಕು ಅಂತ ಇದ್ದಾರೆ. ಈ ಸಿನಿಮಾನ ನಮ್ಮ ಸೌತ್ ಇಂಡಿಯಾಗಿನ ನಾರ್ತ್ ಇಂಡಿಯಾಗೆ ದೊಡ್ಡ ಕ್ರೇಜ್ ಬರುತ್ತೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, 100% ನೋ ಡೌಟ್. ಈ ಸಿನಿಮಾನ ನಾನು ಆಲ್ರೆಡಿ ಒಂದು ಸತಿ ಕೇಳಿದ್ದೆ, ಅವ್ರು ಯಾವಾಗ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ. ಈ ಸಿನಿಮಾ ಬಗ್ಗೆ ಅರ್ಜುನ್ ಜನ್ಯ ಮಾಡಿರೋದು ಒಬ್ಬ ಒಳ್ಳೆ ನಿರ್ದೇಶಕ ಕನ್ನಡ ಇಂಡಸ್ಟ್ರಿ ಉಟ್ಕೊಂಡಿದ್ದ ನಿಜವಾಗ್ಲೂ ಖುಷಿ. ತುಂಬ ಚೆನ್ನಾಗಿರ್ತದೆ. ನಮ್ಮ ಕಲಾವಿದರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಅದ್ಭುತವಾದ ಸಿನಿಮಾ. ಇದು ಟ್ರೈಲರ್ ಇದು ಫಸ್ಟ್ ಏನು ಗೊತ್ತಾ, ಉಪೇಂದ್ರದ್ದು ಓಂ ಮುಂದಕ್ಕಿದೆ, ಅದಕ್ಕೆ ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ. ಸಿನಿಮಾ ನೋಡಿದಾಗ ಗೊತ್ತಾ, ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆಂಟ್. ಈ ಸಿನಿಮಾ ಇಡೀ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ರಮೇಶ್ ರೆಡ್ಡಿಯವರು ಹಾಕಿರೋ ಕಾಸನ್ನ ಕಣ್ಣು ತುಂಬ ಕೈ ತುಂಬ ಬರುತ್ತೆ, ನೆಮ್ಮದಿಯಾಗಿರುತ್ತೆ. ಪ್ರೇಕ್ಷಕರು ಇಷ್ಟ ಬಿದ್ದು ಎಂಜಾಯ್ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ಕನ್ನಡ ಸಿನಿಮಾನ ಇವತ್ತೇನು ಒಂದು ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಯಾರು ಇವಾಗ ತಿರ್ಗಾ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದನ್ನು ಡೋರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಹಿಂದಿನ ಡೈರೆಕ್ಟ್ಗಳಿಗೆ ಹೇಳ್ತೀನಿ. ಡೈರೆಕ್ಟ್ಗಳು ದಯವಿಟ್ಟು ನಿಧಾನವಾಗಿ ಕೆಲಸಕ್ಕತ್ರ ನಿರ್ಮಾಪಕರು ದುಡ್ಡು ಹಾಕೋಕ್ಕಿದ್ದಾರೆ, ಅವ್ರನ್ನ ಮುಚ್ಚಿಸ್ತಾ ಇರಬೇಡಿ. ದಯವಿಟ್ಟು ಎಲ್ಲ ಕೆಲಸ ಕತ್ಕೊಂಡು ನಿಧಾನಕ್ಕೆ ತಾಳ್ಮೆ ಅಂತ ಕೆಲಸ ಕತ್ತು ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಮಾಡಿ, ನಿರ್ಮಾಪಕರು ಉದ್ಧಾರ ಮಾಡಿ. ನಮ್ಮ ಕಲಾವಿದರೆಲ್ಲ ಸಂಪೂರ್ಣ ಸಹಕಾರ ಚಿತ್ರರಂಗಕ್ಕಿದೆ. ನಮ್ಮ ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೀಮು 45 ಇದೆಯಲ್ಲ, ಇದು 45 is only 4 + 5 9 99 ಆಗುತ್ತೆ, ನೋ ಡೌಟ್. ತಲೆ ಕೆಡಿಸ್ಕೊಬೇಡಿ.